ನಮಸ್ತೆ ಫ್ರೆಂಡ್ಸ್, ಸವಿ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಸೆಜ್ವಾನ್ ಸಾಸ್ ಮಾಡಿದ್ದೀನಿ. ಬನ್ನಿ ಹೇಗೆ ಮಾಡಿದ್ದೀನಿ ಅಂತ ಹೇಳ್ತೀನಿ. ಗುಂಟೂರು ಮೆಣಸಿನ್ಕಾಯಿ ಅಥವಾ ಒಣಮೆಣಸಿನ್ಕಾಯಿ 10 ತೊಗೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿನ 15 ತೊಗೊಂಡಿದ್ದೀನಿ. ಈ 2 ಮೆಣಸಿನ್ಕಾಯಿಗೂ ಬಿಸಿ ನೀರನ್ನು ಹಾಕಿಬಿಟ್ಟು 1 ಅವರ್ ನೆನೆಸಿಡ್ತಾಯಿದ್ದೀನಿ. 1 ಅವರ್ ಅಂತಲ್ಲ, ಇದು ಮೆಣಸಿನ್ಕಾಯಿ ಚೆನ್ನಾಗಿ ನೆನೆಯಿದ್ರೆ ಸಾಕು, ಅಲ್ಲಿವರೆಗೂ ನೆನೆಸಿಟ್ರಾಗುತ್ತೆ. ಇಲ್ಲಾಂದರೆ ಇದನ್ನು ಬೇಯಿಸಿ ಕೂಡ ಮಾಡ್ಕೊಳ್ಬೋದು, ತಣ್ಣಗಾದ್ಮೇಲೆ ರುಬ್ಬೋದು. ಇವಾಗ ನಾನು ನೆನೆಸಿದಂಥ ನೀರನ್ನೇ ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇವಾಗ ಸಾಸ್ ಮಾಡೋದಕ್ಕೆ ಪ್ಯಾನ್ ಬಿಸಿ ಇಟ್ಬಿಟ್ಟು 1/4 ಕಪ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ 1/4 ಕಪ್ ಸಣ್ಣಗೆ ಹೆಚ್ಚಿದಂಥ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು 2 ದೊಡ್ಡ ಟೇಬಲ್ ಸ್ಪೂನಲ್ಲಿ ಸಣ್ಣಗೆ ಹೆಚ್ಚಿದಂಥ ಶುಂಠಿ ಹಾಕ್ಕೊಂಡು 1 ನಿಮಿಷ ಸಣ್ಣ ಊರಿನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಬ್ರೌನ್ ಮಾಡ್ಕೋಬೇಕಾಗಿಲ್ಲ, ಸುಮ್ಮನೆ 1 ನಿಮಿಷ ಹಾಗೆ ಹುರ್ಕೊಳ್ಬೇಕು. ಹುರಿದ ನಂತರ ರುಬ್ಬಿದಂಥ ಚಿಲ್ಲಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು 10ರಿಂದ 15 ನಿಮಿಷ ಸಣ್ಣ ಊರಿನಲ್ಲಿ ಬೇಯಿಸ್ಕೊಳ್ಬೇಕು. ಆದ್ದರಿಂದ ಲಿಡ್ ಮುಚ್ಚಿಬಿಟ್ಟು ಅಲ್ಲಲ್ಲೇ 1 ನಿಮಿಷಕ್ಕೆ 2 ನಿಮಿಷಕ್ಕೆ ನೋಡ್ತಾನೆ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇರಬೇಕು. ನಂತರ ಇಲ್ಲಿ ನೋಡಿ, ಸುತ್ತ ಆಯಿಲ್ ಬಿಟ್ಕೊಂಡಿದೆ. ಆ ರೀತಿ ಆದ ನಂತರ 2 ದೊಡ್ಡ ಚಮಚದಲ್ಲಿ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಒಂದು ಊಟ ಮಾಡೋ ಸ್ಪೂನಲ್ಲಿ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. 2 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ. ನಂತರ ಇದಕ್ಕೆ ವೆನಿಗರ್ 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ವೆನಿಗರ್ ಇದಕ್ಕೆ ಪ್ರಿಸರ್ವೇಟಿವ್ ಆಗಿ ಕೂಡ ಕೆಲಸ ಮಾಡುತ್ತೆ. ನಂತರ 2 ಸ್ಪೂನು ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ. 2 ದೊಡ್ಡ ಚಮಚದಲ್ಲಿ ಟೊಮೆಟೊ ಸಾಸ್ ಹಾಕ್ಕೊಂಡು 1/4 ಸ್ಪೂನಷ್ಟು ಪೆಪ್ಪರ್ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು 2 ನಿಮಿಷ ಸಣ್ಣ ಊರಿನಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಸೆಜ್ವಾನ್ ಸಾಸ್ ರೆಡಿಯಾಗಿದೆ. ಈ ಸೆಜ್ವಾನ್ ಸಾಸನ್ನು ಮೋಮೋಸ್ಗೆ, ಸ್ಪ್ರಿಂಗ್ ರೋಲ್ಸ್ಗೆ, ಫ್ರೈಡ್ ರೈಸು, ನೂಡಲ್ಸು, ಸೆಜ್ವಾನ್ ಸ್ಯಾಂಡ್ವಿಚ್ಗೆ ಮತ್ತು ದೋಸೆ ಇವೆಲ್ಲದಕ್ಕೂ ಕೂಡ ಉಪಯೋಗಿಸ್ಕೊಳ್ಬೋದು ಫ್ರೆಂಡ್ಸ್. ಯಾರೆಲ್ಲ ಈ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.